ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಸುರಭಿ ಅವರೇ, ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಅನ್ನೋದು ಯಾವಾಗಲೂ ಆನ್ ಗೋಯಿಂಗ್ ಪ್ರಾಸೆಸ್. ಮಹಾರಾಷ್ಟ್ರದಲ್ಲಿ ನೀವು 80,000 ಫಲಾನುಭವಿಗಳನ್ನು ಕೈಬಿಟ್ಟಿದ್ದೀರಿ ಲಾಡ್ಕಿ ಬೆಹನ್ ಯೋಜನೆಯಿಂದ. ಯಾಕಂದರೆ ಅನರ್ಹರಿಗೆ ಹೋಗ್ತಾ ಇತ್ತಪ್ಪ ಅಂತ. ಕರ್ನಾಟಕದಲ್ಲಿ ಅದನ್ನು ಮಾಡೋದು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಅಲ್ಲ, ಹೊರಟಿದ್ದಾರೆ, ನಾವು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಅಜಿತ್ ಅವರೇ. ನಾನು ಇನ್ನೊಂದು ಬಾರಿ ಹೇಳ್ತೀನಿ, ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ PM ಕಿಸಾನ್ನ ಮೂಲಕ DBT ಬಹಳಷ್ಟು ಜನಕ್ಕೆ ಸಿಕ್ಕಿರುವಂಥದ್ದು. ಅದಾದ ನಂತರ ಅದರಲ್ಲಿ ಸಮಸ್ಯೆಗಳು ಇದ್ದಿದ್ದನ್ನು ಸರಿ ಮಾಡಿದ್ದು, ಕ್ವಿಕ್ ಟೈಮ್ ಎಫಿಷಿಯನ್ಸಿ. ನೋಡಿ, ಏನು ಅಂದರೆ ಯಾವುದೇ ಒಂದು ಸರ್ಕಾರದ ಹಣ ಅಂದರೆ ಇಟ್ ಇಸ್ ಅ ಹ್ಯೂಜ್ ಅಮೌಂಟ್, ಇಟ್ ಇಸ್ ಟ್ಯಾಕ್ಸ್ ಪೇಯರ್ಸ್ ಮನಿ, ಹ್ಯೂಜ್ ಅಮೌಂಟ್. ಎಲ್ಲದಕ್ಕೊಂದು ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಎಲ್ಲದಕ್ಕೂ ನೀವು ಒಂದು ತಿಂಗಳು ಸರಿ ಮಾಡಿಲ್ಲ ಅಂದರೆ ಇನ್ನು ಮುಂದಿನ ತಿಂಗಳು ಹಾಗೆ ಹೋಗ್ತಾ ಹೋಗುತ್ತೆ. ಅದನ್ನು ವಾಪಸ್ ತಗೊಳ್ಳೋದು ಇಸ್ ಅ ಪ್ರಾಸೆಸ್, ರೈಟ್? ಸರ್ಕಾರದ ಮೆಷಿನರಿ ವರ್ಕ್ ಆಗಬೇಕು, ಅದನ್ನು ವಾಪಸ್ ಅದು ಐಡೆಂಟಿಫೈ ಮಾಡಿ ವಾಪಸ್ ತಗೊಳ್ಳೋದಕ್ಕೆ ಎಫಿಷಿಯೆಂಟಾಗಿ ಮಾಡಿ ಅಂತ ಒಂದು ಹೇಳ್ತಾ ಇರೋದು. ಎರಡು, ದಯವಿಟ್ಟು ಎಲ್ಲರೂ ಚೆನ್ನಾಗಿ, ಇವತ್ತು ಪುರುಷರು ಎಲ್ಲರೂ ಕಿರ್ಚಿದ್ದೀರಾ, ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬಹಳಷ್ಟು ಬಾರಿ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದಾಗ PM ಮುದ್ರಾ ಯೋಜನೆ ಬಗ್ಗೆ ಮಹಿಳೆಯರ ಜೊತೆ ಮಾತಾಡಿದಾಗ ಆ ಒಂದು ಅಮೌಂಟ್ ಬರುತ್ತಲ್ಲ ಅವರಿಗೆ, ಅದರಿಂದ ಏನೇನು ಸಹಾಯ ಆಗುತ್ತೆ. ಟೈಲರಿಂಗ್ ಮಾಡಬೇಕು ಅಂದಾಗ ಏನೋ ಒಂದು ಕಿಟ್ ತೊಗೊಳ್ತಾರೆ, ಏನೋ ಇಟ್ ಹೆಲ್ಪ್ಸ್ ದೇರ್ ಲೈವ್ಲಿಹುಡ್. ಅದು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಾವು ಹೇಳ್ತಾ ಇರೋದಿಲ್ಲಿ, ನೀವು ಪ್ರಾಮಿಸ್ ಮಾಡಿದ್ದೀರಾ, ನೀವು ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೂ ಕೊಡ್ತೀವಿ ಅನ್ನೋದು ಒಂದು ಪ್ರಾಮಿಸ್ ಮಾಡಿದ್ದೀರಾ. ಆಯಿತು, ನಿಮಗೆ ಅದರಲ್ಲಿ ಖಜಾನೆಯಲ್ಲಿ ಏನು ಸಮಸ್ಯೆಗಳಿತ್ತು, ಇಲ್ಲ ಯಾರಿಗೆ ಬೆನಿಫಿಷರಿ ಆಗಬೇಕು ಆಗಬಾರ್ದು ಅಂತ ಚರ್ಚೆ ಇತ್ತು, ನೀವೊಂದು ಪ್ರಾಮಿಸ್ ಅಂತ ಮಾಡಿದ್ದೀರಾ. ನೀವು ಇದನ್ನು ಯಾವಾಗ ಬೇಕೋ ಅವಾಗ ಹಂಚೋದು, ಎಲೆಕ್ಷನ್ ಟೈಮಿಗೆ ಹಂಚೋದು, 3 ತಿಂಗಳಿಗೆ ಒಂದ್ಸರಿ 3 ತಿಂಗಳದ್ದು ಒಟ್ಟಿಗೆ ಕೊಡುವಂಥದ್ದು, ಇದನ್ನು ಮಾಡಬೇಡಿ. ಯಾಕೆಂದರೆ ಮಹಿಳೆಯರು ನಿಜವಾಗ್ಲೂ ಕಾಯ್ತಾ ಇರ್ತಾರೆ, ಅದಕ್ಕೊಂದು ಡಿಪೆಂಡೆನ್ಸಿ ಮಾಡ್ಕೊಂಡಿರ್ತಾರೆ. ನಾವು ಬಹಳ ಜನ ಮಹಿಳೆಯರಿಗೆ ಫೈನಾನ್ಷಿಯಲ್ ಲಿಟ್ರಸಿ, ತಿಂಗಳು ಬರೋದು ದುಡ್ಡನ್ನ ಹೇಗೆ ಖರ್ಚು ಮಾಡೋದು, ಏನು ಮಾಡೋದು, ಇದೆಲ್ಲ ಹೊಸದಂಥದ್ದು ಯೋಚನೆಗಳನ್ನ ನಾವು ಮಹಿಳೆಯರಿಗೆ ಬರ್ತಾ ಇದೆ. ಸಬಲೀಕರಣ ಅಂತ ಹೇಳ್ತಿರಲ್ಲ, ಅದು ಸಬಲೀಕರಣ ನಿಜವಾಗ್ಲೂ ಆಸಕ್ತಿ ಇದ್ರೆ ಚೆನ್ನಾಗಿ ಮಾಡಿ, ಕರೆಕ್ಟಾಗಿ ಮಾಡಿ. ನೀವು ಮಾಡ್ತಾ ಇರೋದು ಇದು ನಾವು ಕೊಟ್ಟಿದ್ದೀವಿ ನಿಜವಾಗ್ಲೂ. ನನಗೆ ಇವತ್ತು ಕಾಂಗ್ರೆಸ್ ವಕ್ತಾರರು ಮಾತಾಡಿದ ಒಳ್ಳೆ ಭಿಕ್ಷೆ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಅಂತ ಅನಿಸಿದ್ದು. ಎರಡನೇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ವಿಜುವಲ್ಸ್ ಬರ್ತಾ ಇದೆ. ನೀವು ಇನ್ನೂ ಒಬ್ಬ ಮಹಿಳಾ ಸಚಿವರನ್ನ, ಮೊದಲೇದಾಗಿ ಮಹಿಳೆಯನ್ನ ಸಚಿವೆ ಮಾಡಿದ್ರೆ ಮಹಿಳಾ ಮಕ್ಕಳ ಇಲಾಖೆಗೆ ಮಾತ್ರ ಕೊಡ್ತೀರಾ, ಅದನ್ನೂ ನೀವು ಇನ್ನೂ ಮಾಡಿಲ್ಲ. ಏನು, ವಾಟ್ ಆರ್ ಯು ಟ್ರೈಂಗ್ ಟು ಕಮ್ಯುನಿಕೇಟ್? ಮಹಿಳಾ ಇಲಾಖೆ ಮಂತ್ರಿಗಳ ಕೆಲಸ ಮಾಡಿದ್ದಾರೆ, ಮಹಿಳೆ ಮಾಡಬೇಕು ಅಂತ ಏನಿಲ್ಲ. ಇಲ್ಲ, ಅಷ್ಟಾದ್ರೂ ಕೊಡಿ ನಮಗೆ ಅಂತ ನಾನು ಹೇಳ್ತಾ ಇರೋದು. ನೀವು ಇಲ್ಲ ಅಲ್ಲ, ಹಂಗಾರೆ ಯಾಕೆ ಬೇಕು ನಿಮ್ಗೆ ಸಚಿವರು? ಇದೇ ಆರ್ಗ್ಯುಮೆಂಟ್ ಬಹಳಷ್ಟು ದಿವಸದಿಂದ. ಸಚಿವರಾಗಿಲ್ಲ, ಅಗ್ರಿಕಲ್ಚರ್ ಸಚಿವರಾಗಿಲ್ಲ, ಇಷ್ಟೊಂದು ಸಮಸ್ಯೆ ಇದ್ದದೆ, ಇಲ್ಲ ನಾವು ಮುಖ್ಯಮಂತ್ರಿಗೆ ನೋಡ್ಕೋತಾರೆ, ನೀವು ಸಚಿವರು ಯಾಕೆ ಬೇಕು? ಹಾಗಾದ್ರೆ ಇದೆಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಎಲ್ಲ ಬೇರೆ ಮಿನಿಸ್ಟ್ರಿಗಳು ನೋಡ್ಕೊಳ್ತಾರೆ, ಆದ್ರೆ ನಿಮಗೆ ತಾಲೂಕಲ್ಲಿ, ಗ್ರಾಮದಲ್ಲಿ ನಿಮಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅದು ಇಂಪ್ಲಿಮೆಂಟ್ ಹೇಗೆ, ಅಲ್ಲಿ ಹೋಗಿ ಯಾರೊಬ್ರು ಫಾರ್ಮ್ ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಿಮ್ಗೆ ಇಷ್ಟು ಜನ, 4,000 ಜನ ಬೇಕಾಗಿದೆ, ಅದಕ್ಕೆ ನಿಮ್ಗೆ ಹಣ ಸಂಗ್ರಹ ಮಾಡಬೇಕಾಗಿದೆ. ಅಲ್ಲ, ಪ್ರಯಾರಿಟೀಸ್ ಏನು ಈ ಸರ್ಕಾರದ್ದು? ಪ್ರಯಾರಿಟೀಸ್ ಕಂಪ್ಲೀಟ್ ಮಿಸ್ಮ್ಯಾಚ್ ಆಗಿದೆ. ದಯವಿಟ್ಟು ನೀವು ಹೇಳಿರೋ, ನಾವು ನುಡಿದಂತೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್, ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳೋದಲ್ಲ. ಜನರಿಗೆ ಗೊತ್ತು, ಕಾಯ್ತಾ ಇದ್ದಾರೆ. ನೀವು ಕೊಡ್ತೀರಾ ಅನ್ನೋದನ್ನ ಕರೆಕ್ಟಾಗಿ ಕೊಡಿ. ಕ್ಲೀನ್ ಮಾಡ್ತೀರಾ ಅಂದರೆ ಮಾಡಿ, ಅದಕ್ಕೊಂದು ಟೈಮ್ ಫ್ರೇಮ್ ಇಟ್ಕೊಂಡು ಕರೆಕ್ಟಾಗಿ ಮಾಡಿ. ಎಷ್ಟು ಜನ ಮಹಿಳೆಯರು, ಅಜಿತ್ ಅವರೇ, ನಿಮ್ಮ ರಿಪೋರ್ಟರ್ಸ್ ಅವರೇ ಕೇಳಿರ್ತಾರೆ, ಭಯದಲ್ಲಿದ್ದಾರೆ. ಏನು, ಯಾವ ಫಾರ್ಮ್ ಫಿಲ್ ಮಾಡಬೇಕು, ಅದಕ್ಕೆ ಬಯೋಮೆಟ್ರಿಕ್ ₹5 ಕೊಡಬೇಕಾ, ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗಿದೆಯಾ, ಇದು ಯಾಕೆ ಮಾಡಬೇಕು? ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇದನ್ನು ಕನ್ಫ್ಯೂಷನ್ ತಡೆಯೋದಕ್ಕೆ ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರನ್ನ ಬಳಸ್ತಾ ಇದ್ದೀರಾ. ಏನಕ್ಕೆ ಇಟ್ಕೊಂಡಿದ್ದೀರಾ ಅವ್ರನ್ನ? ಆಮೇಲೆ ಈ ಗೃಹಲಕ್ಷ್ಮಿ ಸೊಸೈಟಿ ಅಂತ ಒಂದು ಮಾಡಿದ್ದಾರೆ, 1 ಲಕ್ಷ ಅಷ್ಟು ಜನ ಮಹಿಳೆಯರ ಕೇಳಿ ಅಲ್ಲಿ ದುಡ್ಡು ಬೇರೆ ಹಾಕ್ಸಿಟ್ಟಿದ್ದಾರೆ, ಇಂಟ್ರೆಸ್ಟ್ ಬಡ್ಡಿ ಕೊಡ್ತೀವಿ ಅಂತ. ಅದು ಇನ್ನೂ ಫಂಕ್ಷನ್ನೇ ಆಗ್ತಾ ಇಲ್ಲ. ಏನೋ ಒಂದು ಅನೌನ್ಸ್ ಮಾಡೋದು, ಏನೋ ಮಾಡ್ತೀವಿ ಅಂತ ಹೇಳೋದು, ಯಾವುದನ್ನು ಸರಿಗೆ ಮಾಡದೇ ಇರೋದು, ಇದು ಸರ್ಕಾರ ಇವತ್ತಾಗಿರುವಂಥದ್ದು. ಇದನ್ನ ನಾನು ಒಬ್ಬ ವೆರಿ ರೆಸ್ಪಾನ್ಸಿಬಲ್ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ. ಮಹಿಳಾ ಸಬಲೀಕರಣ ಒಂದು ಸ್ಲೋಗನ್ ಅಲ್ಲ. ಮಹಿಳಾ ಸಬಲೀಕರಣ ಬರೀ ಓಟಿಗೆ ತಗೊಳ್ಳೋದಕ್ಕಂತ ಇಲ್ಲ. ನಿಜವಾಗ್ಲೂ ನಿಮಗೆ ಅದರ ಬಗ್ಗೆ ಆಸಕ್ತಿ ಇದ್ರೆ ಕೆಲಸ ಮಾಡಿ ತೋರಿಸಿ. ದಯವಿಟ್ಟು ಇಂತಹ ಎಕ್ಸ್ಕ್ಯೂಸಸ್ ಮಾತ್ರ ಕೊಡಬೇಡಿ. ಲಾಸ್ಟ್ ಕಮೆಂಟ್ ಹೇಳ್ತೀನಿ ನೋಡಿ. ಬಹಳ ವಿಚಾರಗಳು ಹೇಳಿದ್ರು. ಇಂಥ ವಿಚಾರಗಳು ಹಲವಾರು ಬಾರಿ CAG ಅವರೇ ರಿಪೋರ್ಟ್ ಮಾಡಿದ್ದಾರೆ. ನೋಡಿ, ಈಗ PM ಕಿಸಾನ್ ಯೋಜನೆಯಲ್ಲಿ ಸರ್ಕಾರಿ ನೌಕರರು ಕೂಡ, ಪೆನ್ಷನ್ ತೊಗೊಳ್ತಕ್ಕಂಥವ್ರು ಕೂಡ PM ಕಿಸಾನ್ ಯೋಜನೆ ತೊಗೊಂಡಿರ್ತಕ್ಕಂಥದ್ದನ್ನ 131 ಜನರಿಗೆ ಲಕ್ಷ ಜನ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಹೇಳಬೇಕು ಅನ್ನೋದಾದರೆ ಹಲವಾರು ಕಡೆ ಈ ಥರ ಆಗಿರ್ತಕ್ಕಂಥದ್ದು ನೋಡಿದ್ರಿ. ಮತ್ತು 26,466 ಫಲಾನುಭವಿಗಳಿಗೆ ಬ್ಯಾಂಕ್ಗಳಲ್ಲಿ ದೋಷಗಳೆಲ್ಲ ಮಾಡಿಕೊಂಡು, ರಾಂಗ್ ಮಾಡಿಕೊಂಡು, ಅಲ್ಲೂ ಕೂಡ PM ಕಿಸಾನ್ ಯೋಜನೆಯಲ್ಲಿ
ನಡೆದಿರ್ತಕ್ಕಂಥ ವಿಚಾರ. ಆಮೇಲೆ ಅದನ್ನ 365 ಕೋಟಿ ರೂಪಾಯಿಗಳನ್ನು ವಾಪಸ್ ಪಡ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ನಾವು ಕೂಡ ವಾಪಸ್ ತಗೊಳ್ತಕ್ಕ ಕೆಲಸಗಳನ್ನು ಮಾಡ್ತೀವಿ. ಇಂಥ ದೋಷಗಳು ಆಗಬಾರ್ದು, ಮುಂಜಾಗ್ರತೆ ಮಾಡ್ತಾ ಇದ್ದೀವಿ. ಒಂದು ಮಾತ್ರ ಹೇಳ್ತೀನಿ ಸರ್, PM ಕಿಸಾನ್ ಅನುಷ್ಠಾನ ಸಮಿತಿ ಅಂತ ತಾವು ಒಂದು ಮಾಡಿ ಆದಷ್ಟು ಬೇಗ. ಆಯ್ತಾ? ಅಲ್ಲ 5,000 ಕೋಟಿ ಅಲ್ಲ 5,000 ಕೋಟಿ ಎಲ್ಲಿ ಹೋಯ್ತು? 5,150 ಕೋಟಿ ಇವತ್ತಿಗೆ ಒಟ್ಟಾರೆ ಕೇಳಿ, ಎಲ್ಲ ಹೋಯ್ತು ಅಂತ ಪ್ರಶ್ನೆ 4.4 ಕೇಳೋದಕ್ಕೆ ಕೋಟಿ ಫಲಾನುಭವಿಗಳಿಗೆ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಸದುದ್ದೇಶದಿಂದ ಕೊಟ್ಟಿದ್ದೇವೆ. ಅಲ್ಲಿ ಏನಾದ್ರು ದೋಷಗಳನ್ನ ಕೂಡಿದ್ರೆ ಖಂಡಿತವಾಗ್ಲೂ ನೀವು ಅಜಿತ್ ಅವರು ಹೇಳ್ದಂಗೆ ಅನರ್ಹರನ್ನ ತೆಗಿತಕ್ಕಂಥ ಕೆಲಸವನ್ನ ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.